ಟ್ಯಾಲೆಂಟ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೋಜೋ. ಸೊ ಫೈನಲ್ ಆಗಿ ಒಂದು ವರ್ಷ ಆದಮೇಲೆ ನನಗೆ ಇನ್ನೂ ಜ್ಞಾಪಕ ಇದೆ, ಹೋದ ವರ್ಷ ಈ ಟೈಮ್ಗೆ ಡೆವಿಲ್ ಚಿತ್ರದ ಗ್ಲಿಮ್ಸ್ ರಿಲೀಸ್ ಮಾಡಿದರು, ಟೈಟ್ಲ್ ಕೂಡ ಅನೌನ್ಸ್ ಮಾಡಿದರು. ಸೊ ಒಂದು ವರ್ಷ ಆದಮೇಲೆ ಫೈನಲ್ ಆಗಿ ಡೆವಿಲ್ ಸಿನಿಮಾದ ಟೀಸರ್ ಅನೌನ್ಸ್ ಆಗ್ತಾಯಿದೆ, ರಿಲೀಸ್ ಆಗಿದೆ. ಸೊ ಅದರ ಟೈಟ್ಲ್ ಕೂಡ ಚೇಂಜ್ ಮಾಡಿದ್ದಾರೆ, ಡೆವಿಲ್ ದ ಹೀರೋ ಇನ್ ದ ಡೆವಿಲ್ ಅಂತ. ಸೊ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಮಾತಾಡೋಣ. ಸೊ ಶುರು ಮಾಡೋಣ. ಗೆಟಪ್ ಬೇರೆ ಥರ ಇದೆ. ಶೂಟಿಂಗ್ ಮಾಡಿದ್ದಾರೆ ಸ್ವಲ್ಪ. ಸೊ ಈಗ ತಾರೆ ನೋಡ್ಕೊಂಬಂದ್ವಿ ದ ಡೆವಿಲ್ ಸಿನಿಮಾದ ಟೀಸರ್. ಮೊದಲನೇದಾಗಿ ನನಗೆ ಗೊತ್ತಿಲ್ಲ ಆ ಟೀಸರಲ್ಲಿ ಏನಿತ್ತು ಅಂತ, ನಾನು ನಿಜವಾಗ್ಲೂ ಅಷ್ಟು ಗಮನಿಸಲಿಲ್ಲ. ಏನು ಅರ್ಥ ಆಯಿತು ಅಂತಂದರೆ, ದರ್ಶನ್ ಅವ್ರನ್ನ ಈ ಥರ ಒಂದು ಬಿಗ್ ಸ್ಕ್ರೀನಲ್ಲಿ, ಅಂದರೆ ಒಂದು ಅಪ್ಡೇಟ್, ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ನೋಡಿನೇ ಒಂದು ವರ್ಷ ಮೇಲೆ ಆಗಿಬಿಟ್ಟಿದೆ. ಬರೀ ಬೇರೆ ಬೇರೆ ವಿಚಾರಗಳಲ್ಲೇ ದರ್ಶನ್ ಅವ್ರನ್ನ ನೋಡ್ಕೊಂಬಂದಿದ್ವಿ ನಾವು ಒಂದು ವರ್ಷದಲ್ಲಿ. ಬಟ್ ನಿಜವಾಗ್ಲೂ ಇದು ಖುಷಿ ಆಗ್ತದೆ ಈ ಥರ ದರ್ಶನ್ ಅವ್ರನ್ನ ನೋಡಿ. ನಾನು ಅಂದ್ಕೊಂಡಿದ್ದೆ ಅವರು ಅಷ್ಟು ಶೂಟಿಂಗ್ ಮಾಡಿರಲ್ಲ, ಮೋಸ್ಟ್ಲಿ ಫಸ್ಟು ಗ್ಲಿಮ್ಸ್ ಬಿಟ್ಟಿದ್ರಲ್ಲ ಅದರಲ್ಲೇ ಸ್ವಲ್ಪ ಶಾರ್ಟ್ಸ್ ಏನಾದರೂ ಹಾಕ್ಬೋದು ಅಂತ. ಬಟ್ ಒಂದು ಸ್ವಲ್ಪ ಶೂಟಿಂಗ್ ಆಗಿದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ. ಇದು ಒಂದು ವರ್ಷ ಮುಂಚೆ ನಡೆದಿರೋ ಶೂಟೇ ಇದು, ಗ್ಯಾರಂಟಿ. ಸೊ ಅದರಲ್ಲೇ ಅವರು ಎಷ್ಟಾಗುತ್ತೋ ಅಷ್ಟನ್ನ ಕಟ್ ಮಾಡಿಬಿಟ್ಟು ಹಾಕಿದ್ದಾರೆ. ಏನಿಲ್ಲ, ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನಮಗೆ. ನಾವು ಮೂವಿ ಬಫ್ಸ್ ಆಗಿ ನಮಗೇ ಇಷ್ಟು ಖುಷಿ ಆಗ್ತದೆ ದರ್ಶನ್ ಅವ್ರನ್ನ ತಿರ್ಗಾ ಈ ಥರ ನೋಡಿ. ಇನ್ನು ಅಭಿಮಾನಿಗಳಿಗೆ ಇನ್ನೆಷ್ಟು ಖುಷಿ ಆಗಬಾರ್ದು. ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಶೂಟ್ ಮಾಡಿದ್ದಾರೆ, ಅದನ್ನ ಅವರು ಕಟ್ ಮಾಡಿ ಹಾಕಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇನ್ನು ಮುಂದೆ ಇನ್ನೂ ಜಾಸ್ತಿ ಅಪ್ಡೇಟ್ಸ್ ಬರಲಿ ಡೆವಿಲ್ ಸಿನಿಮಾದು. ಹಾಗೆ ದರ್ಶನ್ ಅವರು ಈಗ ಮತ್ತೊಮ್ಮೆ ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಅವರು ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗಲಿ. ಈ ಸಿನಿಮಾ ಇನ್ನೂ ಚೆನ್ನಾಗಾಗಲಿ. ಅವ್ರ ಕತೆ, ಅವ್ರಿಗೆ ಡೈರೆಕ್ಟರ್ ಆದಂತಹ ಪ್ರಕಾಶ್ ವೀರ್ ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ಕಿತ್ತು ಏನಾದರೂ ಸ್ಕ್ರಿಪ್ಟ್ಸಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಈ ಒಂದು ವರ್ಷದಲ್ಲಿ. ಸೊ ಹೋಪ್ಫುಲಿ ಒಂದು ಒಳ್ಳೆ ಪ್ರಾಡಕ್ಟ್ ಜೊತೆಗೆ ಅವರು ಬರ್ತಾಯಿದ್ದಾರೆ. ಸೊ ಶೂಟಿಂಗ್ ಆದಷ್ಟು ಬೇಗ ಶುರುವಾಗಲಿ, ದರ್ಶನ್ ಅವರು ಬೇಗ ರಿಕವರ್ ಆಗಿ ಶುರುವಾಗಲಿ. ಏನಿಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೆ ನಿಜವಾಗ್ಲೂ ಏನೂ ಇಲ್ಲ. ದರ್ಶನ್ ಅವ್ರನ್ನ ಆ ಥರ ಬಿಗ್ ಸ್ಕ್ರೀನಲ್ಲಿ ನೋಡಿನೇ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಮೂವಿ ಬಫ್ಸ್ ಆಗಿ. ಯಾಕಂದರೆ ಅವರು ಟ್ಯಾಲೆಂಟೆಡ್ ಕಲಾವಿದರಲ್ಲಿ ಒಬ್ಬರು, ಅವರು ಬಿಗ್ ಸ್ಟಾರ್ ಅಂತ ಹೇಳ್ಬೋದು. ಸೊ ಅವರು ಸಿನಿಮಾಗಳು ಮಾಡಿದ್ರೆ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯದು, ಥಿಯೇಟ್ರ್ ಓನರ್ಸ್ಗೆ ಒಳ್ಳೆಯದು. ಆ್ಯಕ್ಚುಲಿ ಇಷ್ಟೊತ್ತಿಗೆ ಈ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿರಬೇಕಾಗಿತ್ತು. ಬಟ್ ಅದೇ ಅವರ ಪರ್ಸ್ನಲ್ ಲೈಫ್ಸಲ್ಲಿ ನಡೆದಿರೋಂಥ ಘಟನೆಗಳಿಂದ ಅದು ರಿಲೀಸ್ ಆಗಿಲ್ಲ. ಇನ್ನು ಟೀಸರ್ ಲೆವೆಲಲ್ಲೇ ಇದ್ದೀವಿ. ಸೊ ಹೋಪ್ಫುಲಿ ಈ ವರ್ಷ ಮುಗಿಯೋದ್ರೊಳಗೆ ಈ ಸಿನಿಮಾ ರಿಲೀಸ್ ಆಗಲಿ, ಚೆನ್ನಾಗಿ ಬರಲಿ. ಹಾಗೆ ದರ್ಶನ್ ಅವರು ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ. ದರ್ಶನ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ದ ಡೆವಿಲ್ ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ, ನಾವು ದ ಡೆವಿಲ್ ಸಿನಿಮಾದ ಎಲ್ಲ ಅಪ್ಡೇಟ್ಸ್ನ ಈ ಚಾನಲಲ್ಲಿ ಕವರ್ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಮೋಚೋ ಕಡೆಯಿಂದ ಟೇಕ್ ಕೇರ್.